ಆತ್ಮೀಯ ಸಾಯಿಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಶುಕ್ಲ ತೃತೀಯ ಸೋಮವಾರ 4/4/2026. ಇನ್ನು ವಾರಕ್ಕೆ ಬಂದು ಸೋಮವಾರ ತಿಥಿ ಬಂದು ತೃತೀಯ ರಾತ್ರಿ 2:34 ನಕ್ಷತ್ರ ಬಂದು ಅನುರಾಧ ಬೆಳಿಗ್ಗೆ 7:48 ಯೋಗ ಬಂದು ಪರಿಘ, ಕರ್ಣ ಬಂದು ವಣಿಜ. ಇನ್ನು ರಾಹುಕಾಲ ಬಂದು 7:30 9, ಗುಳಿಕ ಕಾಲ ಬಂದು 1:30 3, ಅರ್ಧ ಪ್ರಹರಿ ಬಂದು 9 10, ಯಮಕಂಠ ಬಂದು 10:30 12, ಅಮೃತ ಗಡಿಗಳು 6 7:30. ಇಲ್ಲಿಂದ ಆಚೆಗೆ ಬಂದಾಗ ನಾವು ದಿನನಿತ್ಯದ ರಾಶಿ ಭವಿಷ್ಯಕ್ಕೆ ಬಂದಾಗ ಇಲ್ಲಿ ಮೇಷರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಸ್ವಉದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಹುರುಳಿ, ಅವರೇ ಮುಂತಾದ ದ್ವಿದಳ ಧಾನ್ಯಗಳು ಬೆಳೀತಕ್ಕಂಥ ರೈತರಿಗೆ ಹಾಗೂ ಕಟ್ಟಡಗಳ ಗುತ್ತಿಗೆದಾರರಿಗೆ, ಅಂದರೆ ಕಾಂಟ್ರಾಕ್ಟ್ಸ್ ಇರ್ತಾರೆ, ಬಿಲ್ಡಿಂಗ್ ಕಾಂಟ್ರಾಕ್ಟ್ಸು, ಅವರಿಗೆಲ್ಲ ಶುಭಕರವಾಗಿರ್ತಕ್ಕಂಥದ್ದನ್ನೇ ಇವತ್ತು. ಯಾರೋ ಐಸ್ ಕ್ರೀಮ್ ಮಾರ್ತಾರೆ, ಯಾರು ಕೂಲ್ ಡ್ರಿಂಕ್ಸ್ ಮಾರ್ತಾರೆ, ಎಳ್ನೀರುಗಳು ಮಾರ್ತಾರೆ, ಇಂಥ ತಂಪು ಪಾನೀಯಗಳು ಮಾರ್ತಕ್ಕಂಥ ಅಂಗಡಿಗಳೆಲ್ಲ ಒಳ್ಳೆಯ ವ್ಯಾಪಾರ ಆಗುತ್ತೆ ಇವತ್ತು. ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಉತ್ತಮ ಹಣಕಾಸಿನ ಒಳಹರಿವು. ಈ ರಬ್ಬರು, ಕಾಫಿ, ಟೀ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಪ್ಲಾಂಟೇಶನ್ಸ್ ಹೋಲ್ಡರ್ಸು, ಅವರಿಗೆಲ್ಲ ಕೆಲಸದಲ್ಲಿ ಬಹಳ ಹೆಚ್ಚಿನ ಪ್ರಗತಿ ಆಗ್ತಕ್ಕಂಥದ್ದು. ಈ ಹೋಮ ದ್ರವ್ಯಗಳು, ಪೂಜಾ ದ್ರವ್ಯಗಳು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನ. ನೀವು ಲಿಂಗಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಅದನ್ನು ಮಿಥುನ ರಾಶಿಗೆ ಬಂದಾಗ ಬಂಧು ವರ್ಗದ ಮಿಲನ, ಶುಭ ಸಂತೋಷ ಸಮಾರಂಭಗಳು, ಮಿಲನದಲ್ಲಿ ಒಬ್ಬರಿಗಿಂತ ಒಬ್ಬರಿಗೆ ಲಾಭದಾಯಕವಾಗಿರ್ತಕ್ಕಂಥ ವಿಷಯಗಳು, ಉತ್ತಮ ಹಣಕಾಸಿನ ಒಳಹರಿವು. ಯಾರು ಮಾವಿನ ತೋಪಿಟ್ಟಿರ್ತಾರೆ, ಕಲ್ಲಂಗಡಿ ಗಿಡ ಹಾಕಿರ್ತಾರೆ, ಹಲಸಿನ ಸೊಪ್ಪು ಮರಗಳಿರ್ತದೆ, ಈ ಕರ್ಬೂಜ ಯಾರು ಬೆಳೀತಾರೆ, ಆ ರೈತರಿಗೆಲ್ಲ ಸಹ ಒಳ್ಳೆಯ ಮಾರ್ಕೆಟಬಿಲಿಟಿ ಇರ್ತಕ್ಕಂಥದ್ದು ಇವತ್ತು. ಈ ಚಿನ್ನ ಬೆಳ್ಳಿ ಆಭರಣಗಳನ್ನು ಮಾಡ್ತಕ್ಕಂಥವ್ರಿಗೆ ಈ ಸೀಸನಲ್ಲೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಬಿಲ್ವಾಷ್ಟಕವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ವೃಥಾ ಕಲಹಗಳು, ಯಾರು ಮಾತಾಡಿದ್ರೆ ಇವತ್ತು ನಿಮ್ಮ ಮೇಲೆ ಬಿದ್ದೋಗ್ತಾರೆ, ಹುಷಾರಾಗಿ ಇವತ್ತು ನೀವು. ಮಾತಿನ ಚಕಮಕಿ, ಸುಮ್ಮನೆ ಮಾತಿನ ಚಕಮಕಿ, ಅಶಾಂತಿ. ಆದರೆ ಯಾರು ಕುಶಲಕರ್ಮಿಗಳಿರ್ತಾರೆ ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರೈತರು ಕೋಳಿ ಮೇಸರು, ಕುರಿ ಮೇಸರು, ಹಂದಿ ಮೇಸರು, ಮೇಕೆ ಮೇಸರು, ಅವ್ರನ್ನ ಮಾರ್ಕೆಟ್ಗೆ ಎತ್ಕೊಂಡು ಹೋದಾಗ ರೈತರುಗಳ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಜವಳಿ ಗಾರ್ಮೆಂಟ್ಸ್ ಯಾರು ಇಟ್ಟಿರ್ತಾರೆ ಅವ್ರಿಗೆ ಒಳ್ಳೆ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ. ವಿಶ್ವನಾಥಾಷ್ಟಕ ಅಂತಕ್ಕಂಥ ಒಂದು ಅಷ್ಟಕ ಇದೆ, ಅದನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಗೃಹ ಶಾಂತಿ, ಕಾರ್ಯ ಪ್ರಗತಿ. ಈ ಭತ್ತ, ಕಬ್ಬು, ನೆಲಗಡಲೆ ಯಾರು ನೀರಾವರಿಯಲ್ಲಿ ಬೆಳೀತಾರೆ ಅವರಿಗೆ ಉತ್ತಮವಾದ ಕೆಲಸ ಕಾರ್ಯಗಳು ನಡೀತಕ್ಕಂಥ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಚಿನ್ನ ಬೆಳ್ಳಿ ಆಭರಣಗಳನ್ನು ಯಾರು ಅಂಗಡಿಗಳಲ್ಲಿ ಮಾರ್ತಾರೆ ಆ ಅಂಗಡಿಗಳಲ್ಲಿ ಇವತ್ತು ಓವರ್ ಕ್ರೌಡ್ ಇರ್ತಕ್ಕಂಥದ್ದು. ನೀವು ವಿಶ್ವನಾಥಾಷ್ಟಕವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲಗಳು ಮತ್ತು ಮಾನಸಿಕ ಸದೃಢತೆ. ಯಾರು ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರೆ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಕಟ್ಟಡ ಕಾರ್ಮಿಕರು, ಕಟ್ಟಡ ಗುತ್ತಿದಾರಿಗೆ ಬಿಸಿಯೆಸ್ಟ್ ಡೇಸ್ ಇವತ್ತು. ಹೈನುಗಾರಿಕೆಯವ್ರಿಗೆ ಶುಭ ಇರತಕ್ಕಂಥದ್ದು. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ರುದ್ರ ತ್ರಿಶತಿಯನ್ನು ಪಾರಾಯಣ ಮಾಡಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ಶುಭ ದಿನ. ಮಾನಸಿಕ ಸದೃಢತೆ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ. ಹೈನುಗಾರಿಕೆಯಲ್ಲಿ ಶುಭ. ಯಾರೋ ಹಾಲಿನ ಉತ್ಪನ್ನಗಳು ಮಾಡ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಪ್ರದೋಷ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು ಬೇರೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವೃತ್ತಿಪರ ಪ್ರೊಫೆಷನಲ್ಸ್ ಅಂತೀವಿ ನಾವು, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಉತ್ತಮ ಲಾಭಾದಾಯ, ಬಂಧುಗಳ ಭೇಟಿ, ರೇಷ್ಮೆ, ಹೈನುಗಾರಿಕೆ, ಜಾನುವಾರಲ್ಲಿ ಕಾರ್ಯ ಪ್ರಗತಿ, ತಂಪು ಪಾನೀಯ ಐಸ್ ಕ್ರೀಮ್ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ.
ಚಂದ್ರಶೇಖರ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಬೇರೆ ಅಲ್ಲಿಂದ ಧನುಸು ರಾಶಿಗೆ ಬರೋಣ. ಧನುಸು ರಾಶಿಗೆ ಬಂದಾಗ ಈ ಧನುಸು ರಾಶಿಯವರಿಗೆ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಉತ್ತಮ ಹಣದ ಒಳಹರಿವು, ಸ್ವೋದ್ಯೋಗಿಗಳಿಗೆ, ಗುಡಿಕಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಭಾಳ ಶುಭಕರವಾದ ದಿನ. ಹೂವು ಹಣ್ಣು ಮಾರೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶಿವ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಯಾವುದಾದ್ರೂ ಶಿವಾಲಯಕ್ಕೆ ಹೋಗಿ ಅಷ್ಟೋತ್ತರ ಶತನಾಮ ಮಾಡಿಸಿ, ನೀವು ಶಿವಾಷ್ಟೋತ್ತರ ಮಾಡಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಸಫಲತೆ, ಗೃಹ ಸೌಖ್ಯ, ನೀರಾವರಿ ಬೆಳೆಗಾರರಿಗೆ ಹೆಚ್ಚಿನ ಕೆಲಸದ ಒತ್ತಡ ಇರತಕ್ಕಂಥದ್ದು. ಯಾರು ತಂಪು ಪಾನೀಯಗಳು ಮಾಡ್ತಾರೆ, ಐಸ್ ಕ್ರೀಮ್ ಮಾಡ್ತಾರೆ, ಎಳನೀರು ಮಾಡ್ತಾರೆ, ರಿಯಲ್ ಫ್ರೂಟ್ ಜ್ಯೂಸ್ ಯಾರು ಮಾಡ್ತಾರೆ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ನೀವು ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅದರಿಂದ ಕುಂಭರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಶುಭ, ಮಕ್ಕಳಿಂದ ಶುಭ ಸುದ್ದಿ ಮತ್ತು ವಿದ್ಯಾರ್ಥಿಗಳಿಗಂತೂ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ತೆಂಗು, ಅಡಿಕೆ, ವೀಳ್ಯದೆಲೆ ಬೆಳೆಗಾರರಿಗಂತೂ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಚಿನ್ನ ಬೆಳ್ಳಿ ಆಭರಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮದೇವತೆ ಯಾವುದಿದ್ರೆ ಅದನ್ನು ಪ್ರಾರ್ಥನೆ ಮಾಡಿಕೊಡ್ತು, ಪೂಜಿಸಿ. 5 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ವೃತ್ತಿಪರರಿಗೆ, ಪ್ರೊಫೆಷನಲ್ಸ್ ಇವರು, ಅವರಿಗೆ ತೊಡಕು ಏನಾದರೂ ಮಾಡೋಕ್ಕೆ ಹೋದರೆ ಮೀನರಾಶಿವರೆಗೂ 1 ಮಾಡಿದ್ರೆ 2 ಆಗ್ತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿ, ಆತ್ಮೀಯರ ಒಡನಾಟ, ಶುಂಠಿ, ಹೊಗೆ ಸೊಪ್ಪು, ಈರುಳ್ಳಿ, ಸಾಂಬಾರು ದಿನಸುಗಳು ಯಾರು ಬೆಳೀತಾರೆ ರೈತರು ಅವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಈ ದಿನ ತಂಪು ಪಾನೀಯಗಳು ಮಾಡ್ತಕ್ಕಂಥವ್ರು, ಐಸ್ ಕ್ರೀಮ್ ಮಾಡ್ತಕ್ಕಂಥವ್ರು, ಜ್ಯೂಸ್ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಪರಶಿವನ ಒಂದು ಕೃಪೆಯಿಂದ ನೀವು ಹಿಡಿದಿರ್ತಕ್ಕಂತಹ ಎಲ್ಲ ಕಾರ್ಯಗಳು ನೆರವೇರಲಿ ಅಂತ ಪರಶಿವನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಷಯಗಳನ್ನು ಲೈಕ್ ಮಾಡಿ ಮತ್ತು ಮುಖ್ಯ ವಿಷಯಗಳನ್ನು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ. ಓಂ ನಮಃ ಶಿವಾಯ.